ಫಸ್ಟ್ ಆಫ್ ಆಲ್ ತಮ್ಮ ಸುವರ್ಣ ಚಾನೆಲ್ ನೋಡೋ ಈ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಸೊ ನನ್ನ ಜರ್ನಿ ಹೇಳಿದ್ರೆ ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಶಾರ್ಟಾಗಿ ಹೇಳಿದ್ರೆ ಐ ಆಮ್ ಎ ಎಂಜಿನಿಯರ್. ನಾನು ಐ ಯೂಸ್ ಟು ವರ್ಕ್ ಫಾರ್ ಎ ಮಲ್ಟಿನ್ಯಾಷನಲ್ ಕಂಪನಿ. ಸೊ ನಾನು ರಿಯಲ್ ಎಸ್ಟೇಟಿಗೆ ಬೈ ಚಾನ್ಸ್ ಬಂದಿಲ್ಲ, ಬೈ ಚಾಯ್ಸ್ ಬಂದೆ. ಐ ವಾಂಟೆಡ್ ಟು ಗೆಟ್ ಇನ್ ಟು ರಿಯಲ್ ಎಸ್ಟೇಟ್. ಅಂದರೆ ಐ ವಾಂಟೆಡ್ ಟು ಹ್ಯಾವ್ ಎ ಸ್ಟ್ರಕ್ಚರ್ಡ್ ಪ್ರಾಪರಾಗಿ ವಿತ್ ಪ್ರಾಸೆಸ್ ಆ್ಯಂಡ್ ಪ್ರೊಸೀಜರ್ ಮಾಡಬೇಕು ಅಂತ ರಿಯಲ್ ಎಸ್ಟೇಟಿಗೆ ಬಂದೆ. ಸೊ ದಿಸ್ ಹ್ಯಾಪನ್ ಇನ್ ದಿ ಇಯರ್ 2001. ಬಿಜಾಪುರ ವಾಸ್ ಆನ್ ಔಟ್ಸ್ಕರ್ಟ್ ಆಫ್ ಬ್ಯಾಂಗ್ಳೂರು. ಸೊ ನನಗೆ ಅದೊಂದು ಆಪರ್ಚುನಿಟಿ ಸಿಕ್ತು. ಅದ್ರ ಜೊತೆಗೆ ಬೆಂಗಳೂರು ಬೆಳೀತು. ರೈಟ್ ಟೈಮ್ ರೈಟ್ ಲೊಕೇಶನ್ ಅಂತ ಹೇಳ್ತಾರಲ್ಲ, ಅದೇ ಥರ ಸರ್ಜಾಪುರದಲ್ಲಿ ನನ್ನ ಫಸ್ಟು ಮೇಜರ್ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗಿದ್ದು. ದೆನ್ ವಿ ಹ್ಯಾವ್ ಡನ್ ಆನ್ ಓಲ್ಡ್ ಮಡ್ರಾಸ್ ರೋಡು ಮತ್ತು ಮೈಸೂರು ರೋಡು, ಮತ್ತು ಐ ಆಲ್ಸೋ ಓನ್ ಎ ಗಾಲ್ಫ್ ಕೋರ್ಸ್, ಜಿಯಾನ್ ಹಿಲ್ಸ್ ಅಂತ ಹೇಳ್ತಾರೆ. ಕೇರಳ ಆಲ್ಸೋ ವಿ ಹ್ಯಾವ್ ಎ ವೆರಿ ಬಿಗ್ ಪ್ರಾಕ್ಟೀಸ್. ವಿ ಆರ್ ಒನ್ ಆಫ್ ದಿ ಟಾಪ್ ಲೀಡರ್ಸ್. ನಾವೊಂದು ಬಿಸ್ನೆಸ್ ಮಾಡಿದ್ರೆ ಬೆಳೆಯೋದಂತೂ ಗ್ಯಾರಂಟಿ. ಅದ್ರ ಜೊತೆಗೆ ನಮಗೊಂದು ಒಳ್ಳೆ ಟೀಮ್ ಇರಬೇಕು. ಸೊ ದಟ್ ಈಸ್ ಮೈ approach to life. And be very transparent with your customers, with your landowners, everything. So transparency, passion and commitment has made us what we are today. ನನ್ನ ಮೋಟಿವೇಶನಲ್ ಸ್ಪಿರಿಟ್ ಏನಂದರೆ, ನನ್ನ ಗ್ರಾಹಕರಿಗೆ ಏನು ಬೇಕು ಅದನ್ನು ಕೊಡಬೇಕು, ಅದನ್ನು ರೈಟ್ ಪ್ರೈಸ್ ಆ್ಯಂಡ್ ರೈಟ್ ಲೊಕೇಶನ್ ನಲ್ಲಿ ಕೊಡಬೇಕು ಅಂತ. ಇವಾಗ ನಾನೊಂದು ಚಿಕ್ಕದಾಗಿ ಒಂದು ಕಾನ್ಸೆಪ್ಟ್ ಹೇಳ್ತೀನಿ. ನನ್ನ ಪ್ರಾಜೆಕ್ಟ್ ಎಲ್ಲ ಮೇನ್ ರೋಡ್ ಪಕ್ಕದಲ್ಲಿರುತ್ತೆ. ಇವಾಗ ಸರ್ಜಾಪುರನೇ ಆಗಲಿ ಎಲ್ಲೇ ಆಗಲಿ ಸ್ವಲ್ಪ ಸಿಟಿಯಿಂದ ದೂರ ಇರ್ಬೋದು, ಬಟ್ ಮೇನ್ ರೋಡಲ್ಲಿ ಯಾಕೆ ಮಾಡ್ತೀನಿ ಅಂದರೆ, ಇವಾಗ ರಾತ್ರಿ ಒಬ್ಬರು ಫ್ಯಾಮಿಲಿ ಹೋಗ್ತಿದ್ದಾರೆ, ಕಪಲು, ಕಾರ್ಗೇನೋ ಪ್ರಾಬ್ಲಮ್ ಆಯಿತು ಅಂತ ಇಟ್ಕೊಳ್ಳಿ. ಇವಾಗ ನಾವು ಎಲ್ಲರೂ ಗಲ್ಲಿಯಲ್ಲಿ ಮಾಡಿದ್ರೆ ವಾಟ್ ಇಸ್ ದ ಸೇಫ್ಟಿ ಆಫ್ ದಟ್ ಪೀಪಲ್? ನಾನು ಒಂದೊಂದು ಇದೇ ಥರ ಚಿಕ್ಕ ಚಿಕ್ಕ ಪಾಯಿಂಟ್ಸ್ ನೋಡ್ತೀನಿ. ಒಬ್ಬ ಗ್ರಾಹಕನಿಗೆ ಏನು ಬೇಕು ಆ ಆ್ಯಂಗಲಲ್ಲಿ ಥಿಂಕ್ ಮಾಡ್ತೀನಿ. ಆ ಗ್ರಾಹಕನ ಆ್ಯಂಗಲ್ ಥಿಂಕ್ ಮಾಡಿದಾಗ ನಮ್ಗೆ ಸಕ್ಸಸ್ ಬಂದೇ ಬರುತ್ತೆ. ಕನ್ನಡದ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ. ನಾನು ಹುಟ್ಟಿದ್ದು ಬೆಂಗಳೂರಲ್ಲಿ. ನಮ್ಮ ತಂದೆ ತಾಯಿ ಇಸ್ ಫ್ರಮ್ ಕೇರಳ, ಬಟ್ ಐ ವಾಸ್ ಬಾರ್ನ್ ಇನ್ ಸೆಂಟ್ ಫಿಲಾಮಿನಾಸ್ ಅಂತ ಬ್ಯಾಂಗ್ಳೂರಲ್ಲಿ ಹುಟ್ಟಿದ್ದು. ನಾನು ಇದೇ ಕನ್ನಡ ಮನೆಯಲ್ಲಿ ಹುಟ್ಟಿದ್ದು. ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಓದಿದೆ. ನಮ್ಮ ತಾಯಿಗೆ ತುಂಬ ಇದಿತ್ತು. ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ರು, ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಓದಬೇಕು ಅಂತ ನನ್ನಂಥ ಸ್ಕೂಲಲ್ಲಿ ಹಾಕಿದ್ರು. ಪ್ಲಸ್ಸು ನನಗೆ ಭಾಷೆ ಬಗ್ಗೆ ತುಂಬ ಅಭಿಮಾನ ಇರೋ ಮನುಷ್ಯ. ಇವಾಗ ನಾನು ಅಮೇರಿಕನಲ್ಲಿ ಇವಾಗ ಒಬ್ಬ ಕನ್ನಡಿಗನ ನೋಡಿದೆ ಅಂತ ತಿಳ್ಕೊಳ್ಳಿ, ನಾನು ಕನ್ನಡದಲ್ಲೇ ಮಾತಾಡೋದು. ತುಂಬ ಜನರು ಅದು ಅಬ್ರಾಡ್ಗೆ ಹೋಗ್ತಾರೆ, ಒಂದು 1 or 2 ಇಯರ್ಸಲ್ಲಿ ಹೇಳ್ತಾರೆ ಐ ಡೋಂಟ್ ನೋ ಕನ್ನಡ, ಹಂಗೆ ಹಿಂಗೆ ಹತ್ರ ಐ ಡೋಂಟ್ ನೋ ಇಂಡಿಯಲ್. ನನಗೆ ನಮ್ಮ ಭಾಷೆ ಮಾತಾಡೋದು ನಂಗೆ ತುಂಬ ಇಷ್ಟ. ನಮ್ಮ ಭಾಷೆ ಬಗ್ಗೆ ನಮ್ಗೆ ಅಭಿಮಾನ ಇದ್ದರೆ ನಾವದು ಮಾತಾಡ್ಬೋದು. ಅದು ಐ ಕೀಪ್ ಕಲ್ಟಿವೇಟಿಂಗ್ ಇಟ್. ಐ ನಾಟ್ ಓನ್ಲಿ ಸ್ಪೀಕ್ ಕನ್ನಡ, ಐ ಕ್ಯಾನ್ ರೀಡ್ ಆ್ಯಂಡ್ ರೈಟ್ ಆಲ್ಸೋ ವೆರಿ ವೆಲ್. ನನ್ನ ಕಂಪ್ನಿನ ನಂದು ಇದುವರೆಗೂ ಯಾವುದೇ ಪ್ರಾಜೆಕ್ಟ್ಸಲ್ಲೂ ನಾನು ಲೋನ್ ತೊಗೊಳಲ್ಲ. ತಿರ್ಗಾ ಗ್ರಾಹಕ ಮನಸ್ಸಿಗೆ ಬರ್ತಾನೆ. ಅಂದರೆ ಇವಾಗ ನಾವೊಂದು ಪ್ರಾಜೆಕ್ಟ್ ಮಾಡ್ತೀವಪ್ಪ, ಅದಕ್ಕೊಂದು ಬ್ಯಾಂಕ್ ಲೋನ್ ತೊಗೊತೀವಿ ಅಂತ ಇಟ್ಕೊಳ್ಳಿ, ಅದಕ್ಕಾಗಲೇ ಲೈಬಿಲಿಟಿ ಕ್ರಿಯೇಟ್ ಮಾಡ್ಕೊಂಬಿಟ್ರಿ. ಅದಾದಮೇಲೆ ನೀವು ಕಸ್ಟಮರ್ಸ್ ಸೇಲ್ ಮಾಡ್ತೀರಿ. ನಾಳೆ ದಿವಸ ಒಂದು ರಿಸೆಷನ್ ಆದರೆ ಏನಾಗುತ್ತೆ, ಆ ಕಸ್ಟಮರು ಪ್ರಾಬ್ಲಮ್ಗೆ ಹೋಗ್ತಾನೆ. ಅದಕ್ಕೆ ನಂದು ಯಾವುದೇ ಪ್ರಾಜೆಕ್ಟಲ್ಲಿ ಕನ್ಸ್ಟ್ರಕ್ಷನ್ ಲೋನ್ ಅಂತ ಲೋನ್ ಯಾವುದೂ ನಾನು ತೊಗೊಳಲ್ಲ. ಸೊ ಸೆಲ್ಫ್ ಅಕ್ರೂವಲ್ ಮಾಡ್ತೀನಿ. ನಿಮ್ಗೆ ಯಾವುದೇ ಬಿಸ್ನೆಸ್ ಆಗಲಿ, ಎಷ್ಟೇ ಚಿಕ್ಕ ಬಿಸ್ನೆಸ್ ಆಗಲಿ, ಎಷ್ಟೇ ದೊಡ್ಡ ಬಿಸ್ನೆಸ್ ಆಗಲಿ, ನಿಮ್ಮ ಕಸ್ಟಮರ್ ಓರಿಯೆಂಟೆಡ್ ಆಗಿ ಮಾಡಿದ್ರೆ ನಿಮ್ಮ ಸಕ್ಸಸ್ ಗ್ಯಾರಂಟಿ. ಮೈ ವೈಫ್ ಇಸ್ ಲಿನಿ ರಾಯ್ ಆ್ಯಂಡ್ ಐ ಹ್ಯಾವ್ 2 children. My son is Rohit and Riya. Family piece is also very important. So I have had a very nice family, beautiful family. So ತುಂಬ ಸತಿ ನಾನು ಆಫೀಸಲ್ಲಿ ಹೇಳ್ತೀನಿ, ಯಾರೇ ಇವಾಗ ನಿಮ್ಮ ಈ ಪ್ರೋಗ್ರಾಮ್ ನೋಡ್ತಿದ್ದಾರಲ್ಲ, ನಿಮ್ಮ ಮನೆ ಪ್ರಾಬ್ಲಮ್ ಮನೆಯಲ್ಲಿ ಇಟ್ಕೊಬೇಕು, ಆಫೀಸ್ಗೆ ಇಟ್ಕೊಬೇಕು. ಇದು ಎರಡು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ನೆಮ್ಮದಿ ಸಿಗಲ್ಲ. ಸೊ ಐ ಕಂಪಾರ್ಟ್ಮೆಂಟಲೈಸ್ ಇಟ್ ಮೈ ಲೈಫ್. ಫ್ಯಾಮಿಲಿ ಲೈಫ್ ಸಪ್ರೇಟ್, ಬಿಸ್ನೆಸ್ ಲೈಫ್ ಸಪ್ರೇಟ್, ಪ್ರೊಫೆಷನಲ್ ಲೈಫ್ ಸಪ್ರೇಟ್, ಫ್ರೆಂಡ್ಸ್ ಲೈಫ್ ಸಪ್ರೇಟ್. ಇದು ನಾವು ಯಾರು ಬೇಕಾದ್ರೂ ಮಾಡ್ಬೋದು. ಇದು ಮಾಡಿದ್ರೆ ದೇ ಲೈಫ್ ವಿಲ್ ಬಿ ಮಚ್ ಬೆಟರ್. ಈಗ ರಿಯಾಲಿಟಿ ಶೋ ನಾನು ಸ್ಟಾರ್ಟ್ ಮಾಡಿದ್ದು ಸಿಂಗಿಂಗಲ್ಲೇ. ನಾನು ದೊಡ್ಡ ಸ್ಪಾನ್ಸರ್ಶಿಪ್ ಮಾಡಿದ್ದೀನಿ. ನಿಮ್ಮ ಏಷ್ಯಾನೆಟ್ ಚಾನಲ್ನಲ್ಲೇ ಸ್ಟಾರ್ಟ್ ಮಾಡಿದ್ದು. ಅದು ನಮ್ಮ ಸಂಗೀತ ಸರಸ್ವತಿಗೆ ನಾನು ಕೊಡೋ ಒಂದು ಚಿಕ್ಕ ಕಾಣಿಕೆ. ಅಂದರೆ ಇವಾಗ ನಾವು ತುಂಬ ಪ್ರಾಡಕ್ಟ್ಸ್ ಮಾಡ್ತೀವಿ, ಅದರಲ್ಲಿ ಒಂದು ಪ್ರಾಡಕ್ಟ್ ನಾವು ಸಂಗೀತ ಸರಸ್ವತಿಗೆ ಒಂದು ಕಾಣಿಕೆ ಥರ ಕೊಟ್ಟರೆ ಅಲ್ಲಿ ಅದೇನಾಗುತ್ತೆ ಅಂದರೆ ಸ್ಫೂರ್ತಿ ಬರುತ್ತೆ. ಈ ಪ್ರೋಗ್ರಾಮಿಂದಾಗಿ ಎಷ್ಟೋ ಜನ ಮ್ಯೂಸಿಕ್ ಇಂಡಸ್ಟ್ರಿಗೆ ಬಂದಿದ್ದಾರೆ, ಎಷ್ಟೋ ಜನ ಸಕ್ಸಸ್ಫುಲ್ ಆಗಿದ್ದಾರೆ, ಎಷ್ಟೋ ಜನ ಮೂವೀಸಲ್ಲಿ ಹಾಡಾಡಿದ್ದಾರೆ. ಸೊ ಇದಕ್ಕೆಲ್ಲ ಎಲ್ಲಿ ಸ್ಫೂರ್ತಿ ಅಂದರೆ ಈ ಪ್ರೋಗ್ರಾಮಲ್ಲಿ. ಈ ಪ್ರೋಗ್ರಾಮ್ ಹೆಂಗೆ ಸಕ್ಸಸ್ ಆಗುತ್ತೆ ಅಂದರೆ ಅದಕ್ಕೊಂದು ಪ್ರೈಸ್ ಮನಿನೂ ಚೆನ್ನಾಗಿರಬೇಕು. ಸೊ ಅದು ನಮ್ಮ ಕಡೆಯಿಂದ ಸಪೋರ್ಟಾಗಿ ಹೋಗುತ್ತೆ. ನಾನು ಅದೇ ಯಾಕೆ ಮಾಡ್ತಿದ್ದೆ ಅಂದರೆ ಸಂಗೀತ ಸರಸ್ವತಿಗೆ ನಾನು ಕೂಡ ಒಂದು ಚಿಕ್ಕ ಕಾಣಿಕೆ ಅಷ್ಟೇ.
ಸಿ ಅಗೇನ್ ಟ್ಯಾಲೆಂಟ್ ಬೇಸ್ಡ್ ಆಗಿ ನಾನು ಮಾಡಿರೋದು. ಆ್ಯಂಡ್ ಆಲ್ಸೋ ದಿಸ್ ವಿ ಹ್ಯಾವ್ ಡನ್ ಎ ಬಿಗ್ ಮೂವಿ ಆಲ್ಸೋ ಕಾಲ್ಡ್ ಮರಕೆರ್ ವಿತ್ ಮೋಹನ್ ಲಾಲ್ ಆ್ಯಂಡ್ ಥಿಂಗ್ಸ್ ಲೈಕ್ ದಟ್. ಮೋಹನ್ ಲಾಲ್ ಜೊತೆ ಮಾಡಿದ್ದೀನಿ, ರವಿಚಂದ್ರನ್ ಅವ್ರ ಜೊತೆ ಮಾಡಿದ್ದೀನಿ, ತುಂಬ ಜನರ ಹತ್ರ, ನಮ್ಮ ರಮೇಶ್ ಅರವಿಂದ್ ಅವ್ರ ಜೊತೆ ಅವ್ರ ಜೊತೆ ಸಿನಿಮಾ ನಾವು ಪ್ರೊಡಕ್ಷನ್ ಮಾಡಿದ್ದೀವಿ. ಇದಕ್ಕೆಲ್ಲ ಏನಾಗುತ್ತೆ ಅಂದರೆ, ಒಂದು ಈ ಪ್ಯಾಷನ್ ಇದೆಯಲ್ಲ, ಒಂದು ಕಡೆ ನಮ್ಮ ಬಿಸ್ನೆಸ್ಸು, ಇನ್ನೊಂದು ಕಡೆ ಪ್ಯಾಷನ್ನು. ಈ ಪ್ಯಾಷನ್ ಅಂದಾಗ ನಾವು, ನನಗೆ ಆರ್ಟ್ ಆ್ಯಂಡ್ ಕಲ್ಚರ್ ನಾನು ಹೇಳ್ದಂಗೆ ತುಂಬ ಕ್ಲೋಸು. ಅದಕ್ಕಾಗಿ ನಾನೊಂದು ಟೈಮ್ ಮೀಸಲಾಗಿಟ್ಟು ಒಂದು ಬಡ್ಜೆಟ್ ಇಟ್ಟಿರ್ತೀನಿ, ಅದರಲ್ಲಿ ನಾವು ಇದೆಲ್ಲ ಮಾಡ್ಕೊಂಡಿರೋದು. ಆ್ಯಂಡ್ ವಾಟ್ ಎವರ್ ಯು ಡೂ ಟು ಆರ್ಟ್ ಯು ಆರ್ ಪ್ರಮೋಟಿಂಗ್ ಇಟ್ ಅಲ್ವಾ. ದಟ್ ಈಸ್ ಮೈ ಲಾಜಿಕ್ ಅಬೌಟ್ ದಿಸ್. ಇವಾಗ ನಾವು ಎಲ್ಲದಕ್ಕೂ ಒಂದು ಪ್ಲ್ಯಾನಿಂಗ್ ಮಾಡಿದ್ರೆ, ಇದಕ್ಕಿಷ್ಟಿಷ್ಟು ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂದರೆ ನಾವು ಅದು ಮಾಡ್ಬೋದು, ಡೆಫಿನೆಟ್ಲಿ ನಾವು ಮಾಡ್ಬೋದು. ಸೊ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡಿದ್ದೀನಿ. ಈಗಿನ ಕಾಲದ ಮಕ್ಕಳು ಹೇಳ್ತಾರೆ, ಐ ವಾಂಟ್ ಟು ಬಿಕಮ್ ಬಿಲ್ ಗೇಟ್ಸ್, ಐ ವಾಂಟ್ ಟು ಬಿಕಮ್ ವಾಟ್ ಯು ಸೇ ಇಲಾನ್ ಮಸ್ಕ್ ಅಂತ. ಅದಷ್ಟು ಈಸಿಯಾಗಿ ಆಗಲ್ಲ. ನಾನು ಅದು ಓಪನ್ ಆಗಿ ಹೇಳ್ತೀನಿ. ಈಗಲೂ ನಾನು ಅದು ಅವ್ರನ್ನ ನಾನು ಬೆಂಚ್ ಮಾರ್ಕ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ನಾವು ಲೈಫಲ್ಲಿ ಅಚೀವ್ ಮಾಡಬೇಕಂದ್ರೆ ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕು. ಇವಾಗ ನಾವೊಂದು ಮಾಡಿ ಹತ್ತಬೇಕಿದ್ರೆ ಮೊದಲನೇ ಸ್ಟೆಪ್ ಹತ್ತಬೇಕು, ಆಮೇಲೆ ಎರಡನೇ ಸ್ಟೆಪ್ ಹತ್ತಬೇಕು. ನನ್ನ ಲಾಜಿಕ್ ಹೇಗೆ ಬಿಸ್ನೆಸ್ ಅಂದರೆ, ಈಗ ನಾನು ಶುರು ಮಾಡಿದಾಗ ನನಗೆ ಯಾರನ್ನ ನಾನು ರೋಲ್ ಮಾಡೆಲ್ ಮಾಡ್ಬೋದು, ಯಾರನ್ನ ನಾನು ಓವರ್ಟೇಕ್ ಮಾಡ್ಬೋದು, ಅವ್ರನ್ನ ನಾನು ಬೆಂಚ್ ಮಾರ್ಕ್ ಮಾಡ್ಕೊಂಡು ಹೋಗ್ತೀನಿ. ಬಟ್ ಅವ್ರಿಗೆ ನಾನು ಯಾವುದೇ ಥರದ ತೊಂದರೆ ಮಾಡಲ್ಲ. ಅವ್ರನ್ನ ನೋಡಿಕೊಂಡು ಅವ್ರು ಏನು ಮಾಡ್ತಾರೆ, ನಾನೇನು ಬೆಟ್ರ್ ಮಾಡ್ಬೋದು ಅಂತ ಆ ಫಸ್ಟು ಹೆಜ್ಜೆ ಇಡ್ತೀನಿ. ಆಮೇಲೆ ಅದಾದಮೇಲೆ ನೆಕ್ಸ್ಟು ಏನು ಮಾಡ್ಬೋದು ಅಂತ. ಸೊ ಈಗ ಯು ಶುಡ್ ಹ್ಯಾವ್ ಬಿಗ್ ಡ್ರೀಮ್ ಅಂತಾರೆ, ಬಟ್ ಯು ಶುಡ್ ಗೋ ಸ್ಟೆಪ್ ಬೈ ಸ್ಟೆಪ್. ಸೊ ನನ್ನ ಅಡ್ವೈಸ್ ಟು ಆಲ್ ದ ನ್ಯೂ ಜನ್ರೇಷನ್ ಕಿಡ್ಸ್ ಆರ್ ದಟ್ ನಾವು, ದೇರ್ ಆರ್ ಬಿಲ್ ಗೇಟ್ಸ್, ದೇರ್ ಆರ್ ಇಲಾನ್ ಮಸ್ಕ್, ದೇರ್ ಇಸ್ ಅಂಬಾನಿ, ದೇರ್ ಇಸ್ ರತನ್ ಟಾಟಾ, ಎಲ್ಲರೂ ಇದ್ದಾರೆ. ಅವರೆಲ್ಲ ದೊಡ್ಡ ಮಹಾನ್ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ರೀಚ್ ಆಗೋದು ಅಷ್ಟು ಈಸಿ ಅಲ್ಲ. ಸೊ ಸ್ಟೆಪ್ ಬೈ ಸ್ಟೆಪ್ ಇವಾಗ ನಮಗೆ ಏನು ಸಾಧ್ಯವಾಗುತ್ತೆ ಅದನ್ನು ನಾವು ಫಸ್ಟು ಥಿಂಕ್ ಮಾಡಬೇಕು, ಅದನ್ನು ನಾವು ಅಚೀವ್ ಮಾಡಬೇಕು. ನನ್ನ ಅಚೀವ್ಮೆಂಟ್ ಲೈಫಲ್ಲಿ ಆಗಿರೋದು, ಮಟ್ಟದಲ್ಲಿ ನಾನು ಒಂದು ಸ್ಫೂರ್ತಿ ತೊಗೊತೀನಿ, ಅದು ಅಚೀವ್ ಆದಮೇಲೆ ನೆಕ್ಸ್ಟ್ ಸ್ಫೂರ್ತಿ ತೊಗೊತೀನಿ. ಐ ಹ್ಯಾವ್ ನೆವರ್ ಡ್ರಮ್ಡ್ ಬಿಗ್. ಸೊ ಫಾರ್ ಮೀ ಈವನ್ ಕಮಿಂಗ್ ಬ್ಯಾಕ್ ಆಲ್ಸೋ ಇಸ್ ಓಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.